ತಾಲೂಕಿನಲ್ಲಿ ಹೈನುಗಾರಿಕೆಗೆ ಹೆಚ್ಚು ಉತ್ತೇಜನ ನೀಡಲಾಗುವುದು. ಪಾವಗಡದಲ್ಲಿ ತುಮುಲ್ ಅಧ್ಯಕ್ಷ ಎಚ್.ವಿ. ವೆಂಕಟೇಶ್ ಭರವಸೆ. ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಪಾವಗಡ ತಾಲೂಕಿನ ಉಪಕೇಂದ್ರ ಕಚೇರಿಯಲ್ಲಿ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ, ಉಚಿತ ಪಶು ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕರು ಹಾಗೂ ತುಮುಲ್ ಅಧ್ಯಕ್ಷರಾದ ಎಚ್.ವಿ. ವೆಂಕಟೇಶ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹೈನುಗಾರಿಕೆಗೆ ಉತ್ತೇಜನಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರೆ ಮಾತ್ರ ತಾಲೂಕಿನಲ್ಲಿ ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯ. ಹಸು ಸಾಗಾಣಿಕೆ ಹೆಚ್ಚು ಒತ್ತು ನೀಡಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಶ್ರಮಿಸ್ತಾ ಇದ್ದೇನೆ. ಕಾರ್ಮಿಕ ಇಲಾಖೆಯಿಂದ ವಸತಿ ಶಾಲೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮೊರಾರ್ಜಿ ವಸತಿ ಶಾಲೆಯನ್ನು ಮಂಜೂರು ಮಾಡಿಸಿದ್ದೇನೆ. ಹಲವು ಗ್ರಾಮಗಳಲ್ಲಿ ಸಮುದಾಯ ಭವನ, ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯ ಮೂಲಕ ಪ್ರತಿ ಹಳ್ಳಿಗೂ ಕುಡಿಯುವ ನೀರನ್ನು ಒದಗಿಸಲಾಗಿದೆ. ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವನ್ನ ನೂತನವಾಗಿ ನಿರ್ಮಾಣ ಮಾಡಲಾಗುವುದು ಅಂದರು. ನಿಮ್ಮ ಹಳ್ಳಿಗಳಲ್ಲಿ ಪ್ರೈವೇಟ್ ಜಾಸ್ತಿ ಡೈರಿಗಳು ಓಪನ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕು. ಆಮೇಲೆ ನೀವು ನಾನು ಬರೋಕ್ಕಿಂತ ಮುಂಚೆಯಿಂದ ನೀವೆಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದಿರೋದಕ್ಕೆ 45,000 ಲೀಟ್ರು ಹಾಲು ಬರ್ತಾ ಇದೆ. ಇನ್ನು ಮುಂದೇನೂ ಸಹ ಹೆಚ್ಚಿಗೆ ನೀವು ಶ್ರಮ ಪಡಬೇಕು. ನೀವು ಅಧ್ಯಕ್ಷರುಗಳು ಆ ಹಳ್ಳಿಗಳಲ್ಲಿ ಜನಗಳಿಗೆ ನೀವು ಮನವೊಲಿಸಬೇಕು. ನಮ್ಮ ತುಮೂಲ್ನಿಂದ ಏನೇನು ಬೆನಿಫಿಟ್ಸ್ ಇದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ, ಆಮೇಲೆ ನಮ್ಮ ಸಬ್ಸಿಡಿ ರೂಪದಲ್ಲಿ ಮಿಲ್ಕಿಂಗ್ ಮಿಷನ್ಸ್ ಕೊಡ್ತಾ ಇದೀವಿ, ಚಾಪ್ ಕಟ್ಸ್ ಅನ್ನ ಕೊಡ್ತಾ ಇದೀವಿ. ಆಮೇಲೆ ಇದೆಲ್ಲ ತಿಳಿಸ್ಬೇಕು ನೀವು. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದಾಗ ಪ್ರೈವೇಟ್ನವರು ₹1, ₹2 ಎಕ್ಸ್ಟ್ರಾ ಕೊಡ್ತಾರೆ ಅಂತ ತಕ್ಷಣ ಅಲ್ಲಿ ಹೋಗ್ತಾರೆ. ಆಮೇಲೆ ಗುಣಮಟ್ಟದ ಹಾಲು ತಗೊಳ್ಳೇಬೇಕು ನೀವು, ಅದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಕ್ವಾಲಿಟಿಯಲ್ಲಿ ನಮ್ಮ ತುಮಕೂರು ಒಕ್ಕೂಟ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೋಸ್ಕರ ನೀವೆಲ್ಲರೂ ಗುಣಮಟ್ಟದ ಹಾಲನ್ನ ಶೇಖರಣೆ ಮಾಡಿ ನಮ್ಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣ ಅವರೊಂದಿಗೆ ಚರ್ಚಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಹೈನುಗಾರಿಕೆಗೆ ಹೆಚ್ಚಿನ ಸಾಲ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಿದ್ದೇನೆ. ಬಡವರ ಆರ್ಥಿಕ ಜೀವನ ಮಟ್ಟ ಸುಧಾರಣೆಗಾಗಿ ಸರ್ಕಾರ 10 ಹಲವು ಯೋಜನೆಗಳನ್ನು ಜಾರಿಗೊಳಿಸಿ ಅದರಲ್ಲಿ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡ್ತಾ ಇದೆ. ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಸುಗಳನ್ನು ಸಾಕುವ ರೈತರಿಗೆ ಹುರಿದುಂಬಿಸಲು ಉತ್ತಮ ರಾಸುಗಳಿಗೆ ಹಾಗೂ ಕರುಗಳಿಗೆ ಬಹುಮಾನ ವಿತರಣೆ ಮಾಡಲಾಗ್ತಾ ಇದೆ. ಇಲ್ಲ, ನನಗೆ ನೀವು ಯಾವತ್ತು 60-70 ಸಾವಿರ ಲೀಟರ್ ಸಂಗ್ರಹ ಮಾಡ್ತಿರೋ ಅವತ್ತು ನಂಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಅಧ್ಯಕ್ಷನಾಗಿ ನನ್ನ ಪ್ರಯತ್ನ, ಎಲ್ಲ ತರ ಪ್ರಯತ್ನ, ಸುಮಾರು ನಾನು ಒಂದು 150-200 ಬೋರ್ಗಳನ್ನ ಕೊಡಿಸಿದ್ದೇನೆ ರೈತರಿಗೆ, ಬಡವರಿಗೆ. ಗುಡ್ಸಿ ಯಾರು ಕಡು ಬಡವರು ಇರ್ತಾರೆ, 1 ಎಕರೆ 2 ಎಕರೆ 3 ಎಕರೆ ಜಮೀನುಗಳು ಯಾರಿಗಿರುತ್ತೆ ಅಂತವನ್ನೆಲ್ಲ ಗುಡ್ಸಿ ಕೊನೆ ಲಾಸ್ಟ್ 5 ಇಯರ್ಸ್ ನನ್ನ ಒಂದು 7.5 ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು 500 ಬೋರ್ವೆಲ್ ಅನ್ನ ಕೊಡಿಸಿದ್ವಿ. ಅಷ್ಟು ಜನ ರೈತರಿಗೆ ಈಗ VSSN ನಿಂದ ನಾನು DCC ಬ್ಯಾಂಕ್ ನಿರ್ದೇಶಕನಾದ್ಮೇಲೆ ರಾಜಣ್ಣ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಪ್ರತಿಯೊಂದು ಪಂಚಾಯತಿಗೂ ಒಂದು 25-30 ಹಸುಗಳನ್ನ ಕೊಡಿಸ್ಬೇಕು ಅಂತ ಮಾತಾಡಿದ್ದೀನಿ. ಮೊನ್ನೆ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಇರೋದ್ರಿಂದ ಮೀಟಿಂಗ್ ಹೋಗಕ್ಕಾಗಿಲ್ಲ. ಅವತ್ತು ಹೋಗಿದ್ರೆ ಎಲ್ಲಾ VSSNಗೂ 1 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸ್ಬೇಕು ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಮುಂದಿನ ವಾರ ಏನು ಜನವರಿ 1st ವೀಕ್ ಅಲ್ಲಿ ಸುಮಾರು ಅಂದ್ರೆ ಪಂಚಾಯತಿಗೆ 15-20-25 ಹಸುಗಳು ಯಾರು ಮೇವು ಹಾಕೊಂಡು ಅವ್ರಿಗೆ ಎಲ್ಲಿ ಅವ್ರಿಗೆ ನೀರಿನ ವ್ಯವಸ್ಥೆ ಇರುತ್ತೋ ಅಂತವ್ರಿಗೆಲ್ಲ ನಾವು ಉಚಿತವಾಗಿ ಪಾಣಿ ಆಧಾರ ಇಟ್ಕೊಂಡಾದ್ರೂ ಕೊಡ್ಬೋದು. ತೀರಾ ಬರೋರಂದ್ರೆ ಪಾಣಿ ಮೇಲೆ ಲೋನ್ಗಳಿದ್ರು ಸಹ ಕೊಡಿಸೋ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಂತರ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮಾತನಾಡಿ, ರೈತರು ಹೆಚ್ಚು ಹಾಲು ಉತ್ಪಾದನೆ ಆಗಬೇಕಾದ್ರೆ
ಹೆಚ್ಚು ಹಸುಗಳನ್ನು ಸಾಕುವ ಪದ್ಧತಿ ಅಳವಡಿಸಿಕೊಳ್ಬೇಕು. ಹಸುಗಳನ್ನು ಸಾಕಿ ಅಂತ ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಆದರೆ ಹಸುಗಳನ್ನು ಸಾಕುವುದಕ್ಕೆ ಅದಕ್ಕೆ ಮೇವು ವಿತರಣೆ ಮಾಡುವವರು ಯಾರು? ಸರ್ಕಾರ ರೈತರಿಗೆ ಎಲ್ಲಾ ತರಹದ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಉತ್ಪಾದನೆ ಹೆಚ್ಚಾಗತ್ತೆ ಅಂತ ಹೇಳಿದ್ರು. ಎಲ್ಲಿಂದ ಕೊಡ್ತೀಯಪ್ಪ ಚಂದ್ರಶೇಖರ್ ರೆಡ್ಡಿ? ಪಾಣಿ ಮೇಲೆ ಕೊಡ್ತೀಯ, ಬೆಳಿಗ್ಗೆ ಹಸ ಮಾರ್ಕೊಳ್ತಾರೆ, ಆ ಲೋನ್ ಎಲ್ಲಿಂದ ತೀರಿಸ್ತಾರೆ ಅವರು? ಅದಕ್ಕೆ ಲೋನ್ ಕೊಡಬೇಕಾದ್ರೆ ಸೆಕ್ಯೂರಿಟಿ ನಿಮ್ಮ ಡೈರಿ ಕೊಡ್ಬೇಕು. ಅವ್ರು ಕಟ್ಟದೇ ಇದ್ರೆ ನಾವು ಈ ಹಾಲದಲ್ಲಿ ಹಣ ಹಿಡ್ಕೊಂಡು ನಿಮ್ಮ ಸಾಲವನ್ನ ಕೊಡ್ತೀವಿ ಅಂತ ಬರ್ಕೊಡ್ಬೇಕು. ಸುಮ್ಮನೆ ಕೊಡ್ತಾರ? ಡಿಸಿಸಿ ಬ್ಯಾಂಕ್ ನಲ್ಲಿ ರಾಜಣ್ಣ ಚಂದ್ರಶೇಖರ್ ರೆಡ್ಡಿ ಕೊಡ್ತದ? ಪಾಣಿಗೆ ಕೊಡ್ತೀಯ? ಪ್ರಾಮಾಣಿಕವಾಗಿ ನಡಿಬೇಕು. ಕೊಡಿ. ನಿಮ್ಮ ಎಲ್ಲಿ ಸೊಸೈಟಿ ಇದೆ, ಸೊಸೈಟಿ ಮುಖಾಂತರ ಕೊಡಿಸಿ. ಅಲ್ಲೆಲ್ಲ ಹಣವನ್ನ ಹಿಡ್ಕೊಂಡು ಅವ್ರ ಸಾಲವನ್ನ ಕಟ್ಟಬೇಕು. ಸುಮ್ಮನೆ ಭಾಷಣ ಇಲ್ಲಿ ಸಲುವಾಗಿ ಕೊಡಿಸ್ತೀವಿ. ರಾಜಣ್ಣ ಹೇಳಿದ್ದಾನೆ, ವೆಂಕಟೇಶಪ್ಪ ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ. ಹೇಳಪ್ಪ, ಬೆಳಗ್ಗೆ 100 ಜನ ಬರ್ತಾರೆ, ಒಬ್ಬರಿಗೂ ಕೊಡಕ್ಕಾಗಲ್ಲ. ಇದೇ ಸಂದರ್ಭದಲ್ಲಿ ಕರುಗಳ ಪ್ರದರ್ಶನದಲ್ಲಿ ವಿಜೇತರಾದ ಕರುಗಳ ಮಾಲೀಕರಿಗೆ ಅವರು ಬಹುಮಾನಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿರ್ದೇಶಕರಾದ ಶ್ರೀ ಚಂದ್ರಶೇಖರ್ ರೆಡ್ಡಿ ವಹಿಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಬಿ ನಾಗೇಶ್ ಬಾಬು, ಎಂಕೆ ಪ್ರಕಾಶ್, ಬಿಎನ್ ಶಿವಪ್ರಕಾಶ್, ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸನ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಜಿಎನ್ ಮೂರ್ತಿ, ಪುರಸಭಾ ಸದಸ್ಯರಾದ ಕಲ್ಪವೃಕ್ಷ ರವಿ ಇತರರು ಹಾಜರಿದ್ದರು. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.